ಎಲ್ಲರನ್ನೂ ನಮ್ಮ ನಿಸರ್ಗ ಕ್ರಿಯೇಷನ್ಸ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಭವ್ಯ ಭಾರತದ ನಯಾಗರ ಅಂತಲೇ ಹೆಸರುವಾಸಿಯಾಗಿರುವಂತಹ ಜಲಪಾತ ಇದು. ನಮ್ಮ ಬೆಂಗಳೂರಿನ ಸುತ್ತಮುತ್ತಲೂ ಇರುವಂತಹ ಅನೇಕ ಜಲಪಾತಗಳಲ್ಲಿ ಇದು ಒಂದು. ಅಂದರೆ ಬೆಂಗಳೂರಿಂದ 150 ಕಿಲೋಮೀಟರ್ ಒಳಗಡೆನೇ ಇದೆ. ಇದು 120 ಕಿಲೋಮೀಟರ್ ಬರುತ್ತೆ ಆವ್ರೇಜು. ಪ್ರೈವೇಟ್ ವೆಹಿಕಲಲ್ಲಿ ಹೋದ್ವಿ ಅಂದರೆ ನಮ್ಮ ಓನ್ ಕಾರ್ಸ್, ನಮ್ಮ ಸ್ವಂತ ಕಾರು ಆ ಥರ ಎಲ್ಲ ಇತ್ತು ಅಂದರೆ ಅದರಲ್ಲಿ ಹೋದ್ವಿ ಅಂದರೆ 2 ರಿಂದ 2.5 ಅವರ್ ಹಿಡಿಯುತ್ತೆ ಜರ್ನಿ, ಟ್ರಾವೆಲ್ ಟೈಮ್. ಇಲ್ಲ ಬಸ್ಸಲ್ಲಿ ಹೋದ್ವಿ ಅಂದರೆ ಇನ್ನೊಂದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತೆ. ನಾವು ಬಸ್ಸಲ್ಲಿ ಹೋಗ್ತೀವಿ ಅಂತಂದರೆ ಬೇಗ ಹೊರಡಬೇಕಾಗುತ್ತೆ. ಒಂದಿನ ಪಿಕ್ನಿಕ್ಕಿಗೆ ಸೂಪರ್ ಪ್ಲೇಸ್ ಇದು. ದಿನ ಇಡೀ ನಾವು ಅಲ್ಲಿ ಹೋಗ್ಬಿಟ್ಟು ಟೈಮ್ ಪಾಸ್ ಮಾಡ್ಕೊಂಬರ್ಬೋದು. ಹೋಟೆಲ್ ಫೆಸಿಲಿಟೀಸ್ ಎಲ್ಲನೂ ಇದೆ ಅಲ್ಲಿ. ಇಲ್ಲ ಹೋಟೆಲ್ ಫುಡ್ಡೆಲ್ಲ ಸರಿ ಹೋಗಲ್ಲ ಅಂತನೋರು ನಾವು ಬುತ್ತಿ ಕಟ್ಕೊಂಡು ಹೋಗಿ ನಾವು ಅದನ್ನು ಊಟ ಮಾಡಿಕೊಂಡು ಚೆನ್ನಾಗಿ ಬೆಳಗ್ಗೆಯಿಂದ ಅಂದರೆ ಬೆಳಗ್ಗೆ ಒಂದು 11 ಗಂಟೆಯಿಂದ ಸಂಜೆ 5 ಗಂಟೆ ತನಕ ನಾವು ಸೂಪರಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅಲ್ಲೇ ಮಕ್ಕಳಿಗೆ ಮತ್ತು ಎಲ್ರಿಗೂ ಬೋಟಿಂಗ್ ವ್ಯವಸ್ಥೆಯೂ ಇದೆ. ಅದರ ಜೊತೆಗೆ ಬೇರೆ ಗೇಮ್ಸ್ ಎಲ್ಲನೂ ಇದೆ. ಅಂದರೆ ಸ್ವಿಂಗ್ಸ್ ಆಗಲಿ ಅಥವಾ ಕೆಲವೊಂದು ಬರ್ಡ್ ವೆರೈಟೀಸ್ ಎಲ್ಲ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿರುತ್ತೆ ನೋಡಬೇಕು ಅಂದರೆ. ಅನೇಕರು ಯಾರೂ ಬಿಟ್ಟಿರಲ್ಲ ಈ ಪ್ಲೇಸನ್ನ, ಎಲ್ಲ ಹೋಗಿ ನೋಡಿರ್ತಾರೆ. ಮಿಡಿಲ್ ಕ್ಲಾಸ್ ಅವರು ಇನ್ನು ಕೆಲವರಿಗೆ ಕೆಲವೊಂದು ಪ್ಲೇಸೆಲ್ಲ ಗೊತ್ತೇ ಇರಲ್ಲ. ಅವರ ದೈನಂದಿನ ಜಂಜಾಟದಲ್ಲೇ ಟೈಮ್ ಪಾಸ್ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ಪ್ಲೇಸನ್ನೆಲ್ಲ ಹೋಗಿ ನೋಡ್ಬೋದು. ನಮಗೆ ಜಮ್ಮು ಕಾಶ್ಮೀರ, ಹಿಮಾಲಯ ಎಲ್ಲ ನೋಡೋಕ್ಕಾಗ್ತಿದ್ರೂ ಈ ಥರ ಪ್ಲೇಸಲ್ಲಿ ಹೋಗ್ಬಿಟ್ಟು ನಮ್ಮ ಆನಂದವನ್ನು ಹೆಚ್ಚಿಸ್ಕೊಂಡು ಮನಸ್ಸಿಗೆ ಸ್ವಲ್ಪ ತೃಪ್ತಿಯನ್ನು ಪಟ್ಟು ಬರಬಹುದು. ನಾನು ಕೆಲವು ಕಡೆ ಸೌಂಡನ್ನು ಹಾಗೆ ಬಿಟ್ಟಿದ್ದೀನಿ, ಅದನ್ನು ನೀವು ಎಂಜಾಯ್ ಮಾಡಲಿ ಅನ್ನೋ ಕಾರಣಕ್ಕೋಸ್ಕರ. ಕೆಲವು ಕಡೆ ಮಾತ್ರ ಮ್ಯೂಟ್ ಮಾಡಿಬಿಡ್ತೀನಿ. ನೋಡಿ, ಇದು ಬೆಟ್ಟ ಗುಡ್ಡಗಳ ನಡುವೆ ತುಂಬ ಸೂಪರಾಗಿ ಭೋರ್ಗರೆಯುತ್ತಾ ಹರಿಯುವಂತಹ ಅನೇಕ ನದಿಗಳ ಸಂಗಮ. ಅದರಲ್ಲಿ ಮೇಯ್ನಾಗಿ ಕಾವೇರಿ ಮಾತೆಯೇ ಇರೋದು. ಇನ್ನು ಕೆಲವೊಂದು ಚಿಕ್ಕ ಚಿಕ್ಕ ನದಿಗಳು ಸೇರಿ ಹರಿಯುವಂಥ ಪ್ಲೇಸು. ಸೌಂಡು ನೋಡಿ ಸೂಪರಾಗಿರುತ್ತೆ ಅಂತ ಭೋರ್ಗರೀತಾರೆ ಮಾತೆ. ಇದು ಏನಂತಂದರೆ ಈಗ ಇನ್ನೂ ಮಳೆ ಶುರು ಆಗಿಲ್ಲ, ಅದಕ್ಕೋಸ್ಕರ ಇಷ್ಟಿದೆ. ಬೋಟಿಂಗ್ ವ್ಯವಸ್ಥೆಯೂ ಇದೆ. ಇನ್ನೊಂದು ತಿಂಗಳು ಅಥವಾ ಇನ್ನೊಂದು 4-5 ಮಳೆ ಬಂತು ಅಂತಂದರೆ ನೀರು ತುಂಬುತ್ತೆ. ಆವಾಗ ಬೋಟಿಂಗ್ನ ಅವಾಯ್ಡ್ ಮಾಡ್ತಾರಂತೆ. ಯಾರಾದರೂ ವಿಸಿಟ್ ಮಾಡಬೇಕು ಅಂತಂದರೆ ನೀವು ಆಗಸ್ಟ್ ಒಳಗಡೆ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ಬೋದು. ಆಗಸ್ಟ್ ಮೇಲೆ ಇನ್ನೂ ಸ್ವಲ್ಪ ನೀರು ಬಂದಿದ್ರೆ ಆ ಬಂಡೆಗಳಲ್ಲಿ ವೈಟ್ ಕಲರ್ ಕಾಣಿಸ್ತೀವಲ್ಲ, ಅಲ್ಲಿಂದ ತಕ್ಕನೇ ನೀರು ಬರ್ತಿರುತ್ತೆ. ಅಲ್ಲೆಲ್ಲ ಬಂದರೆ ಬೋಟಿಂಗನ್ನು ಕ್ಯಾನ್ಸಲ್ ಮಾಡಿಕೊಂಡು ಹೋಗಿನಂತೆ ಅವಶ್ಯಕತೆ ಇರೋದು ನೋಡಿ. ಈ ಪ್ಲೇಸ್ ಆಲ್ರೆಡಿ ಕೆಲವರು ಗೊತ್ತಿರುತ್ತೆ, ಗೊತ್ತಿಲ್ಲದವರಿಗೆ ಹೋಗ್ತಾ ಇರುವಂಥದ್ದು ಒಗೆನಿಕಲ್ ಫಾಲ್ಸ್ ಇದು. ನಾನಂತೂ ಬೆಂಗಳೂರಲ್ಲೇ ಇರ್ತೀವಿಲ್ಲದ್ರಿಂದ ನಾನು ಹೋಗಿ ನೋಡೋವಂಥ ಅವಕಾಶವೇ ನನಗಿರಲಿಲ್ಲ. ಈಗ ಆ ದೇವರು ನನಗೆ ಅವಕಾಶವನ್ನು ಕೊಟ್ಟು ನಾನು ತುಂಬಾ ಎಂಜಾಯ್ ಮಾಡಿದೆ. ನನಗೆ ಹಿಮಾಲಯ ಹತ್ತದಷ್ಟು ಖುಷಿ ಆ ಥರ ನಮ್ಮ ಆನಂದ. ಒಬ್ಬರು ಒಂದೊಂಥರ ಆನಂದ ಇರುತ್ತಲ್ಲ, ಅದಕ್ಕೆ ನನ್ನ ಮನಸ್ಸಿಗೆ ಅಷ್ಟೆ. ಅದು ಪ್ರತಿ ಸರಿ ನೀರ ಹತ್ರ ಹೋಗ್ಬೇಕಾದ್ರೆ ಬೋಟಿಂಗ್ ಟೈಮ್ ಅಂದರೆ ಸಂಜೆ ಟೈಮ್ 4-4:15 ತುಂಬ ಚೆನ್ನಾಗಿರುತ್ತೆ. ಇದು ಬಂದು ಭೋರ್ಗರೆಯೋ ಪ್ಲೇಸ್ ಅಲ್ಲ, ಇದು ಕಾಮಾಗಿ ಹರಿತಾಳೆ ಇಲ್ಲಿ ದೇವಿ. ತುಂಬ ಚೆನ್ನಾಗಿ ಕಾಮಾಗಿರುತ್ತೆ. ಮತ್ತು ಆ ವಾಟರ್ ಸೌಂಡು ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಬೋಟು ಚಲಿಸುತ್ತಲ್ಲ ಆ ಸೌಂಡು ಮಾತ್ರ ಇರುತ್ತೆ. ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ, ಮಾತಾಡಿದಾಗ ಕೇಳಿಸ್ಕೊಳ್ಳೋಕೆ ಡಿಸ್ಟರ್ಬ್ ಆಗುತ್ತೆ ಅಂತ. ನನ್ನ ಮಗಳು, ನಾನು, ನಮ್ಮ ಯಜಮಾನ್ರು ಎಲ್ಲನೂ ಹೋಗಿ ತುಂಬ ಖುಷಿಪಟ್ಟು ಬಂದ್ವಿ. ಹೋಲ್ ಡೇ ಅಲ್ಲೇ ಇತ್ತು, ಬರಂಗಾಯಿತು. ನಿಮಗೂ ಎಂಜಾಯ್ ಮಾಡಬೇಕು ಅಂತಿರೋರು ನೀವು ಹೋಗಿ ಎಂಜಾಯ್ ಮಾಡ್ಬೋದು ಸ್ನೇಹಿತರೆ. ತುಂಬ ರಮಣೀಯವಾದಂತಹ ಪ್ಲೇಸು, ಚೆನ್ನಾಗಿರುತ್ತೆ. ನೀರ ಹತ್ರ ಹೋಗಿ ನಾವಿದ್ದಾಗ ತುಂಬ ಚೆನ್ನಾಗಿರುತ್ತೆ. ನಮ್ಮ ಜೀವನದಲ್ಲಿ ತೃಪ್ತಿ ಕೊಡೋ ಅಂಥ ಪ್ಲೇಸ್ 2 ಅಂತಂದರೆ ನನ್ನ ಪ್ರಕಾರ, ಒಂದು ದೇವಸ್ಥಾನಗಳು, ಇನ್ನೊಂದು ಈ ಥರ ನೀರು, ನದಿ ಮತ್ತು ಸಮುದ್ರ, ಜಲಪಾತ ಆ ಥರ ಪ್ಲೇಸ್ಗಳು ತುಂಬ ಚೆನ್ನಾಗಿ ಇರುತ್ತೆ. 100 ರಿಂದ 120 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಒಗೆನಿಕಲ್ ಫಾಲ್ಸ್ ಇದು. ಒಂದು ಸರಿ ಹೋಗಿ ಎಂಜಾಯ್ ಮಾಡಿ, ಮಕ್ಕಳು ಸಮೇತ ಹೋಗಿ. ನನ್ನ ಮಗಳು ಪರ್ಮಿಷನ್ ತೊಗೊಂಡು ಅವಳನ್ನ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿನ ತನಕ ಕರ್ಕೊಂಡು ಹೋಗ್ತಾರೆ ನೋಡಿ. ಅಲ್ಲೆಲ್ಲ ಬೋಟ್ಸ್ ಇದೆ ನೋಡಿ. ಅಲ್ಲಿ